ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾನವ ಇತಿಹಾಸದ ಒಂದು ಅತ್ಯಂತ ರೋಚಕ ಅಧ್ಯಾಯವನ್ನ ತೆರೆದು ನೋಡೋಣ. ಅದುವೇ ಮೆಸೊಪೊಟೇಮಿಯಾದ ರಾಜಕೀಯ ಕಥೆ. ಟೈಗ್ರಿಸ್ ಮತ್ತೆ ಯೂಫ್ರೆಟಿಸ್ ನದಿಗಳ ನಡುವೆ ಅಂದ್ರೆ ಇವತ್ತಿನ ಇರಾಕ್ ಇದೆಯಲ್ಲ, ಅಲ್ಲಿ ಹುಟ್ಟಿದ ಈ ಮಹಾನ್ ನಾಗರಿಕತೆ ನಮ್ಮ ಇಡೀ ಜಗತ್ತನ್ನೇ ಹೇಗೆ ಬದಲಾಯಿಸ್ತು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಪಾಲಿಸುವ ಕಾನೂನುಗಳು, ನಾವು ಬಳಸುವ ಬರವಣಿಗೆ, ಇದೆಲ್ಲ ಎಲ್ಲಿಂದ ಬಂತು ಅಂತ ಯಾವತ್ತಾದ್ರೂ ಯೋಚನೆ ಬಂದಿದ್ಯಾ? ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ನಾವು ಸಾವಿರಾರು ವರ್ಷಗಳ ಹಿಂದೆ ಹೋಗ್ಬೇಕು. ಮೆಸೊಪೊಟೇಮಿಯಾದ ಇತಿಹಾಸದ ಪುಟಗಳನ್ನ ತಿರುವಿ ಹಾಕ್ಬೇಕು. ಸರಿ, ನಮ್ಮ ಪಯಣದ ಮೊದಲ ಭಾಗ ಪರಿಚಯ, ನಾಗರಿಕತೆಯ ತೊಟ್ಟಿಲು. ನಾಗರಿಕತೆ ಶುರುವಾದ ಆ ಜಾಗದಿಂದಲೇ ಈ ಕಥೆಯನ್ನ ಶುರು ಮಾಡೋಣ. ಅದರ ರಾಜಕೀಯ ಮೂಲವನ್ನ ಹುಡುಕ್ತಾ ಹೋಗೋಣ. ಮೆಸೊಪೊಟೇಮಿಯಾ, ಈ ಹೆಸರಿನ ಅರ್ಥ ನದಿಗಳ ನಡುವಿನ ನಾಡು ಅಂತ. ಈ ಭೂಮಿ ಎಷ್ಟು ಫಲವತ್ತರಾಗಿತ್ತು ಅಂದ್ರೆ ಅದು ಬರೀ ವ್ಯವಸಾಯಕ್ಕೆ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಹುಟ್ಕೊಳ್ಳಕ್ಕೆ ಒಂದು ವೇದಿಕೆ ಆಯಿತು. ನಮ್ಮ ಇವತ್ತಿನ ಕಥೆಯ ರಂಗಸ್ಥಳನೇ ಇದು. ಈಗ ಎರಡನೇ ಭಾಗಕ್ಕೆ ಹೋಗೋಣ. ಆರಂಭ ಸುಮೇರಿಯನ್ ಮತ್ತು ಅಕ್ಕಾಡಿಯನ್. ನೋಡಿ, ನಾಗರಿಕತೆ ಅನ್ನೋದು ಒಂದೇ ಸಲಕ್ಕೆ ಒಂದು ದೊಡ್ಡ ಸಾಮ್ರಾಜ್ಯವಾಗಿ ಶುರುವಾಗಿರಲಿಲ್ಲ. ಬದಲಿಗೆ ಅದು ಚಿಕ್ಕ ಚಿಕ್ಕ ಸ್ವತಂತ್ರ ನಗರಗಳ ಒಂದು ಗುಂಪಾಗಿತ್ತು. ರಾಜಕೀಯದ ಮೊದಲ ಪಾಠಗಳು ಶುರುವಾಗುವುದೇ ಇಲ್ಲಿಂದ. ಜಗತ್ತಿನ ಮೊದಲ ನಗರಗಳನ್ನ ಕಟ್ಟಿದವರೇ ಈ ಸುಮೇರಿಯನ್ನರು. ಉರುಕ್ ಅಂತ ನಗರಗಳ ಬಗ್ಗೆ ಕೇಳಿರ್ಬೋದು. ಪ್ರತಿಯೊಂದು ನಗರವೂ ಒಂದು ಸ್ವತಂತ್ರ ದೇಶದ ಹಾಗೆ ಇತ್ತು. ಅದಕ್ಕೆ ತನ್ನದೇ ರಾಜ, ತನ್ನದೇ ದೇವರು, ತನ್ನದೇ ಕಾನೂನು. ಉರುಕ್ನ ರಾಜ ಗಿಲ್ಗಮೇಶ್ ಅಂತ ಕೇಳಿರ್ಬೋದು. ಇಂಥ ರಾಜರು ಬರೀ ಆಳ್ವಿಕೆ ಮಾಡ್ತಿರ್ಲಿಲ್ಲ, ಅವರನ್ನ ದೇವರ ಪ್ರತಿನಿಧಿಗಳು ಅಂತಾನೆ ನೋಡ್ತಿದ್ರು. ಆದ್ರೆ ಅವರ ಅತಿದೊಡ್ಡ ಕೊಡುಗೆ ಅಂದ್ರೆ ಅದು ಬರವಣಿಗೆ. ಅದನ್ನ ಕ್ಯೂನಿಫಾರ್ಮ್ ಅಂತ ಕರೀತಾರೆ. ಇದೊಂಥರ ಗೇಮ್ ಚೇಂಜರ್ ಇದ್ದಾಗೆ. ಇದೇ ಮೊದಲ ಬಾರಿಗೆ ಕಾನೂನುಗಳನ್ನ ಬರೆದಿಡೋಕೆ, ತೆರಿಗೆ ಲೆಕ್ಕ ಇಡೋಕೆ, ಅಷ್ಟೇ ಯಾಕೆ ಕಥೆಗಳನ್ನ ಬರೆದಿಡೋಕ್ಕೂ ಸಾಧ್ಯವಾಯಿತು. ಇದು ಆಡಳಿತದ ರೀತಿನೀತಿಯನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಟ್ಟು. ಆದ್ರೆ ಈ ಚಿಕ್ಕ ಚಿಕ್ಕ ನಗರ ರಾಜ್ಯಗಳ ಕಾಲ ಜಾಸ್ತಿ ದಿನ ಇರಲಿಲ್ಲ. ಯಾಕಂದ್ರೆ ಅಕ್ಕಾಡ್ನ ಸರ್ಗೆನ್ ಅನ್ನೋ ಒಬ್ಬ ಮಹಾನ್ ನಾಯಕ ಬಂದು ಅವನು ಈ ಎಲ್ಲ ನಗರಗಳನ್ನ ಒಂದೊಂದಾಗೆ ಗೆದ್ದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ದೊಡ್ಡ ಕೇಂದ್ರೀಕೃತ ಸಾಮ್ರಾಜ್ಯವನ್ನ ಕಟ್ಟಿದ. ಇದೊಂದು ರಾಜಕೀಯದಲ್ಲಿ ಸಂಪೂರ್ಣವಾಗಿ ಹೊಸ ಐಡಿಯಾ ಆಗಿತ್ತು. ಈ ಟೈಮ್ಲೈನ್ ನೋಡಿದ್ರೆ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ನೋಡಿ, ಮೊದಲು ಸುಮೇರಿಯನ್ ನಗರ ರಾಜ್ಯಗಳು, ಆಮೇಲೆ ಸಾರ್ಗನ್ ಬಂದು ಮೊದಲ ಸಾಮ್ರಾಜ್ಯ ಕಟ್ಟಿದ್ದು. ಹೀಗೆ ರಾಜಕೀಯ ಶಕ್ತಿ ಹೇಗೆ ಬದಲಾಗ್ತಾ ಹೋಯಿತು ಅನ್ನೋದು ಗೊತ್ತಾಗತ್ತೆ. ಸಾರ್ಗನ್ ಇಡೀ ಮೆಸೊಪೊಟೇಮಿಯಾವನ್ನ ಒಂದು ಮಾಡಿದ್ದು ನಿಜ, ಆದ್ರೆ ಅವನ ಸಾಮ್ರಾಜ್ಯ ಶಾಶ್ವತವಾಗಿರಲಿಲ್ಲ. ಸರಿ, ಈಗ ಮೂರನೇ ಭಾಗ ಕಾನೂನು ಮತ್ತು ಖಡ್ಗ. ಬ್ಯಾಬಿಲೋನಿಯನ್, ಅಸೀರಿಯನ್. ಅಕ್ಕಾಡಿಯನ್ನರ ನಂತರ ಎರಡು ದೊಡ್ಡ ಶಕ್ತಿಗಳು ಹುಟ್ಕೊಂಡು, ಒಂದು ಬ್ಯಾಬಿಲೋನಿಯನ್ನರು, ಇನ್ನೊಂದು ಅಸೀರಿಯನ್ನರು. ಇಂಟ್ರೆಸ್ಟಿಂಗ್ ಅಂದ್ರೆ ಇವರಿಬ್ರು ಸಾಮ್ರಾಜ್ಯ ಆಳೋಕೆ ಹಿಡಿದ ದಾರಿಗಳು ಸಂಪೂರ್ಣವಾಗಿ ಬೇರೆ ಬೇರೆ. ಒಂದು ಕಾನೂನಿನ ದಾರಿ ಆದ್ರೆ ಇನ್ನೊಂದು ಖಡ್ಗದ ದಾರಿ. ಮೊದಲು ಬ್ಯಾಬಿಲೋನಿಯನ್ರ ಬಗ್ಗೆ ಮಾತಾಡೋಣ. ಅವರ ದೊಡ್ಡ ಶಕ್ತಿ ಅಂದ್ರೆ ಅವರ ಸೈನ್ಯ ಅಲ್ಲ, ಬದಲಿಗೆ ಅವರ ಕಾನೂನು ವ್ಯವಸ್ಥೆ. ಅವರ ರಾಜ ಹಮ್ಮುರಾಬಿ ಅಧಿಕಾರವನ್ನ ಬರೀ ಬಲದಿಂದ ನಡೆಸಲಿಲ್ಲ, ಬದಲಿಗೆ ಒಂದು ವ್ಯವಸ್ಥಿತವಾದ ಕಾನೂನು ಪುಸ್ತಕದ ಆಧಾರದ ಮೇಲೆ ಇಡೀ ಸಮಾಜವನ್ನೇ ಕಟ್ಟದ. ಕಣ್ಣಿಗೆ ಕಣ್ಣು, ಈ ಮಾತನ್ನ ಎಲ್ರೂ ಕೇಳಿರ್ತೀವಿ. ಇದು ಬಂದಿದ್ದೇ ಹಮ್ಮುರಾಬಿಯ ಕಾನೂನು ಸಂಹಿತೆಯಿಂದ. ಆದ್ರೆ ಇದರ ಅರ್ಥ ಬರೀ ಸೇಡು ತೀರಿಸಿಕೊಳ್ಳೋದು ಅಂತಲ್ಲ. ಸಮಾಜದಲ್ಲಿ ಒಂದು ನ್ಯಾಯ, ಒಂದು ಸುವ್ಯವಸ್ಥೆ ತರೋಕೆ ಮಾಡಿದ ಒಂದು ದೊಡ್ಡ ಕಾನೂನು ವ್ಯವಸ್ಥೆಯ ಭಾಗ ಇದು. ಅಂದ್ರೆ ಪ್ರತಿಯೊಂದು ತಪ್ಪಿಗೂ ಒಂದು ನಿರ್ದಿಷ್ಟ ಶಿಕ್ಷೆ ಇತ್ತು ಅಷ್ಟೇ. ಇನ್ನೊಂದು ಕಡೆ ಅಸೀರಿಯನ್ನರು. ಇವರ ಕಥೆಯೇ ಬೇರೆ. ಇವರು ತಮ್ಮ ಸೈನಿಕ ಶಕ್ತಿಗೆ, ಕೆಲವೊಮ್ಮೆ ಕ್ರೂರತೆಗೆ ತುಂಬಾನೇ ಫೇಮಸ್ ಆಗಿದ್ರು. ಅವರ ಆಡಳಿತ ಅಂದ್ರೇನೆ ಮಿಲಿಟರಿ ಕಂಟ್ರೋಲ್. ತಮ್ಮ ರಾಜಧಾನಿ ನೈನಾವೆಯಿಂದಲೇ ಇಡೀ ಸಾಮ್ರಾಜ್ಯವನ್ನ ಉಕ್ಕಿನ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಸೊ ಇಲ್ಲಿ ನೋಡಿ, ಬ್ಯಾಬಿಲೋನಿಯನ್ರು ಕಾನೂನಿನ ಮೂಲಕ ಸಮಾಜವನ್ನ ಒಟ್ಟಿಗೆ ತಂದ್ರೆ, ಅಸ್ಸೀರಿಯನ್ರು ಮಿಲಿಟರಿ ಪವರಿಂದ ಕಂಟ್ರೋಲ್ ಮಾಡಿದ್ರು. ಆದ್ರೆ ಇಲ್ಲೊಂದು ಆಸಕ್ತಿಕರ ವಿಷಯ ಇದೆ. ಅಸ್ಸೀರಿಯನ್ರು ಯುದ್ಧದಲ್ಲಿ ಎಷ್ಟು ಕ್ರೂರಿಗಳಾಗಿದ್ರೋ ಜ್ಞಾನ ಸಂಪಾದನೆಯಲ್ಲೂ ಅಷ್ಟೇ ಮುಂದಿದ್ರು. ನೈನವೆಯಲ್ಲೂ ಒಂದು ದೊಡ್ಡ ಲೈಬ್ರರಿಯನ್ನೇ ಕಟ್ಟಿದ್ರು. ಇದು ಆಶ್ಚರ್ಯ ಅಲ್ವಾ? ಹಾಗಾದ್ರೆ ಈಗ ಕಥೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಾಲ್ಕನೇ ಭಾಗ, ಅಂತಿಮ ವೈಭವ, ನವ ಬ್ಯಾಬಿಲೋನಿಯನ್, ಪರ್ಷಿಯನ್. ಇಲ್ಲಿ ಒಂದು ಹಳೇ ಶಕ್ತಿ ಮತ್ತೆ ಮೇಲೆದ್ದು ಬರೋದನ್ನು ನೋಡ್ತೀವಿ. ಹಾಗೇ ಒಂದು ಹೊಸ ದೊಡ್ಡ ಸಾಮ್ರಾಜ್ಯ ಎಂಟ್ರಿ ಕೊಡೋದನ್ನು ನೋಡ್ತೀವಿ. ಅಸೀರಿಯನ್ನರು ಹೋದ ಮೇಲೆ ಬ್ಯಾಬಿಲೋನ್ ಮತ್ತೆ ತಲೆ ಎತ್ತಿತು. ನೆಬುಕದ್ನೆಝರ್ II ಅಂತ ರಾಜನ ಕಾಲದಲ್ಲಿ ಈ ಸಾಮ್ರಾಜ್ಯ ತನ್ನ ಅದ್ಭುತವಾದ ಕಟ್ಟಡಗಳಿಗೆ ಫೇಮಸ್ ಆಯಿತು. ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದ ಬ್ಯಾಬಿಲೋನ್ನ ತೂಗು ಉದ್ಯಾನವನಗಳು ಅಥವಾ ಹ್ಯಾಂಗಿಂಗ್ ಗಾರ್ಡನ್ಸ್ ಇವರ ಕಾಲದ್ದೇ ಅಂತ ಒಂದು ನಂಬಿಕೆ. ಆದ್ರೆ
ಮೆಸೊಪೊಟೇಮಿಯಾದ ಕಥೆಯ ಕೊನೆಯಲ್ಲಿ ಬರೋದು ಪರ್ಷಿಯನ್ನರು. ಮಹಾನ್ ಸೈರಸ್ ರಾಜನ ನೇತೃತ್ವದಲ್ಲಿ ಬಂದ ಇವರು ಆಡಳಿತದಲ್ಲಿ ಒಂದು ಕ್ರಾಂತಿಕಾರಕ ಐಡಿಯಾ ತಂದ್ರು. ಬೇರೆ ಬೇರೆ ಸಂಸ್ಕೃತಿಯ ಜನರನ್ನ ಆಳೋಕೆ ಒಂದು ಹೊಸ ದಾರಿ ತೋರಿಸಿದ್ರು. ಅದೇ ಸಹಿಷ್ಣುತೆ. ಸೈರಸ್ ಏನ್ಮಾಡ್ದ ಅಂದ್ರೆ, ತಾನು ಗೆದ್ದ ಜಾಗಗಳ ಜನರ ಸಂಸ್ಕೃತಿ, ಅವರ ಧರ್ಮವನ್ನ ಗೌರವಿಸಿದ. ಅವ್ರನ್ನ ಬದಲಾಯಿಸೋಕೆ ಹೋಗ್ಲಿಲ್ಲ. ತನ್ನ ಸಾಮ್ರಾಜ್ಯವನ್ನ ಸಾತ್ರಪಿ ಅನ್ನೋ ಪ್ರಾಂತ್ಯಗಳಾಗಿ ವಿಂಗಡಿಸಿ ಸ್ಥಳೀಯ ನಾಯಕರಿಗೆ ಅಧಿಕಾರ ಕೊಟ್ಟ. ಈ ಐಡಿಯಾ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಸ್ಥಿರವಾಗಿಡೋಕೆ ತುಂಬಾ ಸಹಾಯ ಮಾಡ್ತು. ಇದು ಮುಂದಿನ ಎಷ್ಟೋ ಸಾಮ್ರಾಜ್ಯಗಳಿಗೆ ಒಂದು ಮಾಡೆಲ್ ಆಯಿತು. ಸರಿ, ನಮ್ಮ ಪಯಣದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. 5ನೆಯ ಭಾಗ, ಸಮಾರೋಪ, ಮೆಸೊಪೊಟೋಮಿಯಾದ ಕೊಡುಗೆ. ಹಾಗಾದ್ರೆ ಈ ಇಡೀ ಕಥೆಯಿಂದ ನಮ್ಗೆ ಸಿಕ್ಕ ಪಾಠ ಏನು? ಈ ಎಲ್ಲ ಸಾಮ್ರಾಜ್ಯಗಳು ನಮ್ಗೆ ಕೊಟ್ಟ ಕೊಡುಗೆ ಏನು ಅಂತ ಒಮ್ಮೆ ನೋಡೋಣ. ಆಡಳಿತದ ವಿಕಾಸವನ್ನ ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಮೊದಲು ಸಣ್ಣ ಸಣ್ಣ ನಗರ ರಾಜ್ಯಗಳು, ಆಮೇಲೆ ಬಲಪ್ರಯೋಗದಿಂದ ಕಟ್ಟಿದ ಸಾಮ್ರಾಜ್ಯ, ಅದರ ನಂತರ ಕಾನೂನಿನ ಆಧಾರದ ಮೇಲೆ ನಿಂತ ಸಮಾಜ, ಮತ್ತು ಕೊನೆಯಲ್ಲಿ ಸಹಿಷ್ಣುತೆಯ ಮೂಲಕ ದೊಡ್ಡ ಸಾಮ್ರಾಜ್ಯವನ್ನ ಆಳುವ ಕಲೆ. ನೋಡಿ, ಒಂದಾದ ಮೇಲೆ ಒಂದರಂತೆ ಇದು ಹೇಗೆ ವಿಕಾಸವಾಯಿತು ಅಂತ. ಅಂದ್ರೆ ನಾವು ಇವತ್ತು ನೋಡೋ ರಾಜಕೀಯ ವ್ಯವಸ್ಥೆ, ನಮ್ಮ ಕಾನೂನುಗಳು, ನಮ್ಮ ಆಡಳಿತದ ರೀತಿಗಳು, ಇವೆಲ್ಲದರ ಬೇರುಗಳಿರೋದು ಸಾವಿರಾರು ವರ್ಷಗಳ ಹಿಂದೆ ಇದೇ ಮೆಸೊಪೊಟೋಮಿಯಾದಲ್ಲಿ. ಅವರು ಕಂಡುಹಿಡಿದಿದ್ದೇ ನಮ್ಮ ಇವತ್ತಿನ ಜಗತ್ತಿಗೆ ಅಡಿಪಾಯ ಹಾಕಿದ್ದು. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಸಾವಿರಾರು ವರ್ಷಗಳ ಹಿಂದೆ ಅಧಿಕಾರ, ನ್ಯಾಯ ಮತ್ತು ಸಹಿಷ್ಣುತೆಯ ಬಗ್ಗೆ ಅವರು ಕಲಿತ ಪಾಠಗಳು ಇವತ್ತಿನ ನಮ್ಮ ರಾಜಕೀಯಕ್ಕೆ, ನಮ್ಮ ಜಗತ್ತಿಗೆ ಎಷ್ಟರ ಮಟ್ಟಿಗೆ ಪ್ರಸ್ತುತ? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ?